ದಿನ ನಾವು ಇನ್ನೊಂದು ವಿಧದ ಚೂಡ ಮಾಡುವ ವಿಧಾನವನ್ನು ನೋಡೋಣ. ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಇದಕ್ಕೆ. ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಶೇಂಗಾವನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡೋಣ. ಪುಟಾಣಿಯನ್ನು ಕೂಡ ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಈರುಳ್ಳಿಯನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಅವು ಕಲರ್ ಚೇಂಜ್ ಆಗ್ತಾ ಹೊಂಬಣ್ಣ ಬರುವವರೆಗೂ ಹುರ್ಕೊಳ್ಬೇಕು. ಈಗ ಕೊಬ್ಬರಿ ಪೀಸನ್ನು ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿಯನ್ನು ಕೂಡ ಹಾಕೋಣ. ಬೆಳ್ಳುಳ್ಳಿಯು ಸಿಪ್ಪೆ ತೆಗೆಯದೆ ಹಾಗೆ ಕುಟ್ಕೊಂಡಿರಬೇಕು. ಅವುಗಳನ್ನು ಕೂಡ ಹಾಕಿ ಅವು ಕೂಡ ರೆಡ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಳ್ಳೋಣ. ಒಣ ದ್ರಾಕ್ಷಿಯು ರೋಸ್ಟ್ ಆಗುವವರೆಗೂ ಹುರ್ಕೊಳ್ಬೇಕು. ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕ್ಕೊಳ್ಬೇಕು. ಫಸ್ಟು ಅರಿಶಿನವನ್ನು ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಫ್ರೈ ಆಗುವವರೆಗೂ ಹುರ್ಕೊಳ್ಬೇಕು. ಖಾರದ ಪುಡಿ ಹೀಗೆ ಹಾಕಿದರೆ ಘಾಟ್ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಫ್ರೈ ಆದ ನಂತರ ಹಾಕ್ಕೊಳ್ಬೇಕು. ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. 1-2 ಸ್ಪೂನಷ್ಟು MTR ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಹೊಂಬಣ್ಣ ಬರುವವರೆಗೆ ಇವೆಲ್ಲ ಫ್ರೈ ಆಗಿವೆ. ಚೆನ್ನಾಗಿ ಕುದ್ದಿವೆ ಇವೆಲ್ಲ. ಸ್ವಲ್ಪ ಅವಲಕ್ಕಿಯನ್ನು ಹುರಿದಿಟ್ಕೊಂಡಿರಬೇಕು. ಪೇಪರ್ ಅವಲಕ್ಕಿಯನ್ನು ನಾನು ತೊಗೊಂಡಿದ್ದೇನೆ. ಇವುಗಳನ್ನು ಹುರಿದಿಟ್ಕೊಳ್ಬೇಕು. ಹುರಿದಿಟ್ಕೊಂಡು ನೆಕ್ಸ್ಟ್ ಅವಲಕ್ಕಿ ಮಸಾಲ ತಣ್ಣಗಾಗುವವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಮಸಾಲ ತಣ್ಣಗಾದ ನಂತರ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಇದು ತಣ್ಣಗಾಗಿದೆ. ಈಗ ಅವಲಕ್ಕಿಯಲ್ಲಿ ಇದನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಕಲಿಸ್ಬೇಕು. ಅವಲಕ್ಕಿ ಬೇಗ ಮಿಕ್ಸ್ ಆಗೋದಿಲ್ಲ. ಒಗ್ಗರಣೆ ಸಪ್ರೇಟ್ ಇರುತ್ತೆ, ಅವಲಕ್ಕಿ ಸಪ್ರೇಟ್ ಇರುತ್ತೆ. ನಿಧಾನಕ್ಕೆ ಕೈಯಿಂದ ಕಲಿಸ್ತಾ ಹೋಗಬೇಕು. ಸಕ್ಕರೆ ಪುಡಿಯನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಬೇಕು. ಸಕ್ಕರೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಸ್ಟವ್ ಮೇಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಚೂಡ ಮತ್ತು ಪಲ್ಯ ನಮ್ಮ ಚೂಡ ರೆಡಿಯಾಗಿದೆ.